ಕೈ ಎತ್ತಿ ಜೋರಾಗಿ ಹೇಳಿ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಹರ ಹರ. ವೇದಿಕೆ ಮೇಲೆ ಉಪಸ್ಥಿತ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆದ ಯಡಿಯೂರಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳೇ, ಮುಖಂಡರೇ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಉಡುಪಿಯ ಭಾಗದಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅನ್ನದಾತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ರಾಘಣ್ಣ ಮಾತಾಡ್ತಾ ಶಿವಮೊಗ್ಗ ಕ್ಷೇತ್ರಕ್ಕೆ ಮಾಡಿರುವ ಅಭಿವೃದ್ಧಿ ಕೆಲಸದ ಪಟ್ಟಿ ಕೊಟ್ಟರು. ನಾವು ರಾಜಕಾರಣಕ್ಕೆ ಬಂದಿರೋದು ಅಭಿವೃದ್ಧಿಯ ಜೊತೆಗೆ ಹಿಂದುತ್ವಕ್ಕೂ ಬದ್ಧತೆಯನ್ನು ಇಟ್ಟುಕೊಂಡು ರಾಜಕಾರಣ ಮಾಡಕ್ಕೆ ಬಂದಿದ್ದೇವೆ. ಆ ಹಿಂದುತ್ವದ ಬದ್ಧತೆಯ ಪರಿಣಾಮವಾಗಿಯೇ 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ನಿರ್ಮಾಣ ಮತ್ತು ರಾಮಲಲ್ಲನ ಪ್ರತಿಷ್ಠಾಪನೆಯನ್ನ ಕಣ್ತುಂಬಿಸಿಕೊಂಡಿದ್ದೇವೆ. ಇಷ್ಟಕ್ಕೆ ತೃಪ್ತಿ ಇದೆಯಾ? ಕಾಶಿಯ ಆದಿ ವಿಶ್ವೇಶ್ವರನಿಗೆ ನ್ಯಾಯ ಕೊಡಬೇಕಾ ಬೇಡವೋ? ಮಥುರೆಯ ಶ್ರೀಕೃಷ್ಣನಿಗೆ ನ್ಯಾಯ ಕೊಡಬೇಕಾ ಬೇಡವೋ? ನ್ಯಾಯ ಕೊಡಬೇಕು ಅಂತಂದ್ರೆ ನಿಮ್ಮ ಕೇಸರಿ ಸಾಲು, ಟೋಪಿ ಎರಡನ್ನೂ ಕೈಲಿಡ್ಕೊಳ್ಳಿ, ಹೇಳಿ ಬಿಸಿಗ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಹರ 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 ಹರ. ರಾಜ್ಯದಲ್ಲಿ ಬೀಸ್ತಾ ಇರೋದು ಕೇಸರಿಯ ಗಾಳಿ, ದೇಶದಲ್ಲಿ ಬೀಸ್ತಾ ಇರೋದು ಕೇಸರಿಯ ಗಾಳಿ. ದೇಶದ ಜನ ಹೇಳ್ತಾ ಇದ್ದಾರೆ, ಮೋದಿ 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 ಮೋದಿ. ದೇಶದ ಜನ ಹೇಳ್ತಾ ಇದ್ದಾರೆ ಮೋದಿ ಮತ್ತೊಮ್ಮೆ. ನಮ್ಮ ರಾಜ್ಯದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು. ಈ ಚುನಾವಣೆ ಜಾತಿ ಮತ್ತು ನೀತಿಯ ನಡುವಿನ ಚುನಾವಣೆ. ಈ ಚುನಾವಣೆ ತುಕಡೆ ಗ್ಯಾಂಗ್ ಮತ್ತು ರಾಷ್ಟ್ರಭಕ್ತರ ನಡುವಿನ ಚುನಾವಣೆ. ಈ ಚುನಾವಣೆ ತುಕಡೆ ಗ್ಯಾಂಗ್ ಮತ್ತು ರಾಷ್ಟ್ರಭಕ್ತರ ನಡುವಿನ ಚುನಾವಣೆ. ತುಕಡೆ ಗ್ಯಾಂಗ್ಗಳಿಗೆ ಬಲ ಬಂದ್ರೆ ವಿಧಾನಸೌಧದಲ್ಲಿ ಏನು ಕೂಗಿದ್ರು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ದೇಶಭಕ್ತರಿಗೆ ಬಲ ಬಂದ್ರೆ ನಾವು ಎಲ್ಲ ಕಡೆಗೂ ಕೂಗ್ತೇವೆ, ಪಾಕಿಸ್ತಾನದಲ್ಲೂ ಕೂಗ್ತೇವೆ, ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಇದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕಬೇಕು. ಜಾತಿ ಮತ್ತು ನೀತಿಯ ನಡುವೆ ಗೆಲ್ಲಬೇಕಾಗಿರೋದು ನೀತಿ. ರಾಷ್ಟ್ರ ಮತ್ತು ತುಕಡೆ ಗ್ಯಾಂಗ್ಗಳ ನಡುವೆ ರಾಷ್ಟ್ರ ಭಕ್ತರಿಗೆ ಬಲ ಕೊಡಬೇಕು. ಬಡವರಿಗೆ ಬಲ ಕೊಡೋ ಚುನಾವಣೆ, ಅಂಬೇಡ್ಕರ್ ವಿಚಾರಕ್ಕೆ ಬಲ ಕೊಡುವ ಚುನಾವಣೆ, ಸಂವಿಧಾನಕ್ಕೆ ಬಲ ಕೊಡುವ ಚುನಾವಣೆ. ಭಾರತ ಆತ್ಮನಿರ್ಭರ ಭಾರತ ಆಗಬೇಕು. ನಮ್ಮ ಕನಸು ವಿಶ್ವಗುರು ಭಾರತ. ಏನಾಗಬೇಕು? ಭಾರತ ವಿಶ್ವಗುರು ಭಾರತ ಆಗಬೇಕು. ಇನ್ನೊಮ್ಮೆ ಜೋರಾಗಿ ಬೀಸಿ, ವಿಶ್ವಗುರು ಭಾರತಕ್ಕೆ ನಾವು ಮತ ಹಾಕ್ತೀವಿ ಅನ್ನೋರು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಹರ ಹರ. ನಮ್ಮೆಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕಿ. ಕಡೆಯದಾಗಿ ಒಂದೇ ಒಂದು ವಿನಂತಿ, ಮೊದಲನೇ ಹಂತದ ಚುನಾವಣೆಗೆ 38 ದಿನ ಬಾಕಿ ಇದೆ. ಎರಡನೇ ಹಂತದ ಚುನಾವಣೆಗೆ ಕೇವಲ 50 ದಿನ ಬಾಕಿ ಇದೆ. ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ತೇನೆ, ನೀವು ಬರೀ ಮತದಾರರಾಗಬಾರದು. ಮತದಾರರ ಜೊತೆಗೆ ಮೋದಿ ವಾರಿಯರ್ಸ್ ಆಗಿ, ಎಲೆಕ್ಷನ್ ವಾರಿಯರ್ಸ್ ಆಗಿ ಕೆಲಸ ಮಾಡ್ತೀವಿ ಅನ್ನೋರು ಕೈ ಎತ್ತಿ ಹೇಳಿ, ಭಾರತ್ ಮಾತಾ ಕಿ. ಮೋದಿ ವಾರಿಯರ್ಸ್ ಆಗಿ, ಬಿಜೆಪಿ ವಾರಿಯರ್ಸ್ ಆಗಿ, ಎಲೆಕ್ಷನ್ ವಾರಿಯರ್ಸ್ ಆಗಿ ಚುನಾವಣೆಯ ಕಟ್ಟ ಕಡೆಯ ನಮ್ಮ ಮತದಾನ ಆಗುವವರೆಗೆ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿಸುವ ಕೆಲಸವನ್ನ ಮಾಡ್ತೇವೆ ಅನ್ನುವಂಥ ಸಂಕಲ್ಪದೊಂದಿಗೆ ಮೋದಿಜಿ ಅವರಿಗೆ ಭರವಸೆ ತುಂಬಬೇಕು. ಮೋದಿಜಿ, ದೇಶಕ್ಕೆ ನೀವೇ ಗ್ಯಾರಂಟಿ.
ನೀವೇ ಗ್ಯಾರಂಟಿ. ನಿಮ್ಮ ಬಲಕ್ಕೆ ನಾವಿದ್ದೇವೆ. ದೇಶಕ್ಕೆ ಮೋದಿ ಗ್ಯಾರಂಟಿ ಅವಶ್ಯಕತೆ ಇದೆ. ಮೋದಿ ಗ್ಯಾರಂಟಿಯಿಂದಾಗಿ ಭಾರತ ವಿಶ್ವಗುರು ಆಗುತ್ತೆ. ಆ ಭಾರತವನ್ನು ವಿಶ್ವಗುರು ಮಾಡೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ ಎಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ.